CC ಕ್ಯಾಮ್ರಾ ಚೆಕ್ ಮಾಡಲಿ, ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಸುಮ್ಮನೆ ಪಾಪದ ಮಕ್ಕಳು ಸಿಕ್ಕಿದ್ದಾರೆ ಅಂತ ಹೇಳಿ ಇವರು ಹೊಡೆದು ಬಿಡೋದಾ? ಹಾಂ, ಪೊಲೀಸ್ ಯಾಕೆ, ಕಾನೂನು ಯಾಕಿರೋದು, ಪೊಲೀಸ್ ಯಾಕಿರೋದು? CC ಕ್ಯಾಮ್ರಾ ಚೆಕ್ ಮಾಡಿಸ್ಬಿಟ್ಟು ಅವರು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರಮ್ಮ? ನಮ್ಮ ಮಕ್ಕಳು ಇವಾಗ ಇವ್ರದ್ದು 2nd PUC ಆಯಿತು. ಈಗ ಒಂದು 6 ತಿಂಗಳು ಆಗಿಲ್ಲ. ಇಲ್ಲಮ್ಮ ಆಗಲ್ಲ ಅಂತ ಹೇಳ್ದ. ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. 6 ತಿಂಗಳು. ಅಫ್ಷಾದ್ ಅಂತ. ಅಲ್ಲ, ಇವಾಗ ನಮ್ಮ ಮಕ್ಕಳು ಅದನ್ನು ಈಗ ಸಣ್ಣ ಮಕ್ಕಳು ಅವರು ಪಾನಿಪುರಿ ತಿನ್ಕೊಂಡು ಬರಬೇಕಾದ್ರೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ತಿನ್ಕೊಂಡು ಬಂದು ಬರಬೇಕಾದ್ರೆ ಏನು ಹೆಸರು ಅಂತ ಕೇಳಿದ್ದಾರೆ. ಏನು ಹೆಸರು ಅಂತ ಕೇಳಿದರೆ ಇವ್ರ ಹೆಸರು ಹೇಳಿದ್ದಾರೆ. ಹೇಳಿದ ತಕ್ಷಣ ಹಿಡ್ಕೊಂಡು ಹೊಡೆದಿರೋದು. ಯಾರು ಏನು ಮಾಡಿದ್ದಾರೆ ತಪ್ಪು ಅಂಥವ್ರಿಗೆ CC ಕ್ಯಾಮ್ರಾ ಚೆಕ್ ಮಾಡಿಸ್ಬಿಟ್ಟು ಅಂಥವ್ರ ಮೇಲೆ ಆಕ್ಷನ್ ತಗೊಳ್ಳಿ. ನಮ್ಮ ಮಕ್ಕಳಿಗೆ ಇವ್ರು ಯಾರು ಹೊಡೆಯೋಕ್ಕೆ ಪೊಲೀಸ್ ಇದ್ದಾರೆ, ಇನ್ಕ್ವೈರಿ ಮಾಡ್ತಾರೆ. ಅವ್ರು ತಪ್ಪು ಮಾಡಿದರೆ ಅವ್ರು ಆಕ್ಷನ್ ತಗೊಳ್ತಾರೆ. ಇವ್ರು ಯಾರು ನಮ್ಮ ಮಕ್ಕಳಿಗೆ ಹೊಡೆಯೋಕ್ಕೆ? ಅವ್ರ ಮೇಲೇನು FIR ಆಗಬೇಕು. FIR ಆಗಬೇಕು, ಕೇಸ್ ಆಗಬೇಕು. ಯಾರು ನಮ್ಮ ಮಕ್ಕಳಿಗೆ ಹೊಡೆದಿದ್ದಾರೆ ಅವ್ರ ಮೇಲೆ ಆಗಲೇಬೇಕು. ನಮ್ಮ ಮಕ್ಕಳು ಇನ್ನು ಇಲ್ಲ, ನಮ್ಮ ಮಗ ಏನು ಕಲ್ಲು ತೂರಿಲ್ಲ. ಯಾರು ತೂರಿದ್ದಾರೆ ಅಂಥವ್ರಿಗೆ CC ಕ್ಯಾಮ್ರಾ ಚೆಕ್ ಮಾಡಿಸ್ಬಿಟ್ಟು ಅಂಥವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅವರು ನಾವು ಬೇಡ ಅನ್ನಲ್ಲ. ಯಾರು ಪಾಪದ ಮಕ್ಕಳು ಸಿಕ್ಕಿದ್ದಾರೆ ಅಂತ ಹೇಳಿ ಇದು ಮಾಡಿಬಿಟ್ರೆ ವರ್ಷ ಒಬ್ಬೊಬ್ಬರಿಗೆ ಹಿಡ್ಕೊಂಡು ಹೊಡೆಯೋದು. ಅವರು ವರ್ಷನೂ ಅದೇ ಥರ ಕೆಲಸ ಮಾಡೋದು. ಯಾರು ಪಾಪದ ಮಕ್ಕಳು ಸಿಗ್ತಾರೆ ಅಂಥವ್ರಿಗೆ ಹಿಡ್ಕೊಂಡು ಹೊಡೆಯೋದು. ಇಲ್ಲ, ನಾವು ಪೆನ್ಷನ್ ಮಾಲಾದಲ್ಲಿ ವಾಸವಾಗಿದ್ದೀವಿ. ಅವ್ರು ಪಾನಿಪುರಿ ತಿನ್ನೋಕ್ಕೆ ವಿಜಯಪುರ ಹತ್ರ ಹೋಗಿರೋದು. ರಾತ್ರಿ ಪಾನಿಪುರಿ ತಿನ್ನಕ್ಕೆ ಎಷ್ಟೊತ್ತಲ್ಲಿ ಹೋಗಿದ್ರು? 7 ಗಂಟೆಯಿಂದ 6 ಗಂಟೆಗೆ 6:15 ಸ್ಕೂಲಿಂದ ಕಾಲೇಜಿಂದ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸಪ್ಪಿನ ಸಾರನ ತಿನ್ನಲ್ಲ ಅಂತ ಪಾನಿಪುರಿ ತಿನ್ನಕ್ಕೆ ಹೋಗಿದ್ರು. 7 ಗಂಟೆಗೆ. ನಾನು ಫೋನ್ ಮಾಡಿದೆ, ತಡಿಮ ಬರ್ತೀನಿ ಅಂದರು. ಆಮೇಲೆ ಅವನೊಂದು ಸ್ವಲ್ಪ ಬಿಟ್ಟು ಮಾಡಿದರೆ ಬ್ಯುಸಿ ಬಂತು. ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡಿದ್ರೆ ಸ್ವಿಚ್ ಆಫ್ ಆಯಿತು. ಯಾಕೆ ಸ್ವಿಚ್ ಆಫ್ ಅವ್ರು ಮಾಡ್ಕೊಡಲ್ಲ ಸ್ವಿಚ್ ಆಫ್ ಅಂತ ನಾನು ಬರ್ತಾರೆ 10 ಗಂಟೆ 11 ಗಂಟೆ ಅಂತ ನಾನು ಕೂತಿದ್ದೆ ಸುಮ್ಮನೆ. ಆಮೇಲೆ 11 ಗಂಟೆ ಆಯ್ತಲ್ಲ, ನನಗೆ ಯಾರೂ ಹೇಳೇ ಇಲ್ಲ. ಅವರು ಫ್ರೆಂಡ್ ಪಕ್ಕದ ಮನೆಯವರು ಅದು ಜೆವಿಸಿಗೆ ಹೋಗ್ತಾರೆ ಅವ್ರ ಜೊತೆಯಲ್ಲಿ. ಅವ್ರಿಗೆ ಹೋಗಿ ಕೇಳಿದೆ ನಾನು, ಯಾಕೆ ಅವ್ರ ಹಸೇನು ಮನೆಗೆ ಬಂದಿಲ್ಲಪ್ಪ, ಎಲ್ಲಿ ಅವರು ನಿನಗೆ ಗೊತ್ತಿರತ್ತಲ್ಲ. ಅಯ್ಯೋ ಆಂಟಿ, ನನ್ನ ಜೊತೆ ಇಲ್ಲೇ ಕೂತ್ಕೊಂಡು ಮೊಬೈಲ್ ನೋಡೋದು ನಾನು ಇಬ್ಬರು ಇವತ್ತು ಬಂದಿಲ್ಲ ಆಂಟಿ, ತಡಿ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ತಡಿಯಪ್ಪ ನಾನು ಬರ್ತೀನಿ ನಿನ್ನ ಜೊತೆಯಲ್ಲಿ ಅಂತ ನಾನು ಹೋದ್ರು ಅಡ್ಡೆ ಛತ್ರ ಕಡೆ ಹುಡ್ಕೊಂಡ್ಗೆ. ಆ ತಕ್ಷಣ ಫೋನ್ ಬಂತು, ಆಂಟಿ ಯಾರು ನಿಮ್ಮ ಮಗಾಗೆ ಹೊಡೆದು ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ, ಬೇಗ ಬನ್ನಿ ಅಂತ. ಆಮೇಲೆ ಓಡ್ ಬಂದಿತ್ತು. ಏನಕ್ಕಂತ ಗೊತ್ತಿಲ್ಲ, ಯಾರು ಕಲ್ಲು ಹೊಡೆದಂತೆ, ಯಾರು ಹುಚ್ಚು ಹುಡುಗ ಅಂತೆ, ಅವ್ರು ಓಡ್ ಹೋಗಿದಂತೆ. ಅವ್ರಿಗೆ ಹಿಡಕ್ಕೆ ಬಿಟ್ಟು ಪಾಪನ ಹುಡುಗನಿಗೆ ಹೊಡೆದಿರಲ್ಲ ಇವರು ಮನುಷ್ಯರ. ಇವರು ಬಜರಂಗ ದಳಿಯಲ್ಲ ಅಂತ ಹೇಳ್ದ ನಮ್ಮ ಮಗ. ಅವರು 20 ಜನ ಅವರು ಸಂಗೀತ ಟೀಚರ್ ಅಂತ ಇದ್ದಾರೆ. ಅವ್ರ ತಮ್ಮ ಅಮ್ಮಿ ಅವ್ರಿಗೆ ನಾನು ಹೇಳಿದೆ, ಸಂಗೀತ ಮ್ಯಾಮ್ ಇದ್ದಾರಲ್ಲ ಅವ್ರು ಸ್ಟೂಡೆಂಟು, ಕೇಳಿ ನೋಡಿ ಅಣ್ಣ, ನಾನು ಹಂಗೆ ಮಾಡಲ್ಲ, ನೀವು ಕೇಳಿ ನೋಡಿ ಅಂದ್ರೂ ನನಗೆ ಬಿಟ್ಟಿಲ್ಲ. ಆಮೇಲೆ ಪೊಲೀಸವರು ಬಂದು ಕಾಪಾಡಿ ಮೊಬೈಲ್ ಎಲ್ಲ ಇಸ್ಕೊಂಡ್ಬಿಟ್ಟು ಇದು ಮಾಡಿದಂತೆ. ತುಂಬ ಹೊಡೆದಿದ್ದಾರೆ. ರಾತ್ರಿ ಎಲ್ಲ ಮಲಗಿಲ್ಲ, ಎದೇನು ಇದೆಲ್ಲ ಆಗಿ ತುಂಬ ಚಳಿ ಜಳ ಬಂದು ಆಮೇಲೆ ಎಕ್ಸರ ತೆಗೆದ್ರಲ್ಲ ಅವ್ರು ಬಂದು ಹೇಳೋಗಿದ್ರು, ಏನಿಲ್ಲ ನಾರ್ಮಲಿ ಸ್ವಲ್ಪ ಇದ್ದಮ್ಮ, ಹೆದರ್ಬೇಡಿ. ನಾನು ರಕ್ತ ಎಲ್ಲ ಒರೆಸಿದ್ದು ಎಲ್ಲ ಆದಮೇಲೆ ನಾನು ಬಂದಿದ್ದು, ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರು. ಅವರೇ ಕೊಟ್ಟಿದ್ದು, ನಾವು ಅವ್ರಿಗೆ ನೋಡಿಲ್ಲ, ಅವ್ರ ಹೆಸರನ್ನು ಬರಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲಲ್ಲ. ನಿಮ್ಮ ಮಗ ಕಲ್ಲು ತೂರಿದಾರ? ಇಲ್ಲ, ಎಂಥ ಕೆಟ್ಟ ಹುಡುಗನೇ ಇಲ್ಲ ಅವರು. ಬೇಕಾದರೆ ಸ್ಕೂಲಿಗೆ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಏನು ಕೊಡ್ದಿದ್ದಾರೆ ನೀವು ಹೇಳೋದು? ಏನಂತ ಹುಡುಗ ಅವರು ಯಾರು ಕೆಟ್ಟ ಇದು ಅಂತೆ, ಮೆಂಟಲ್ ಅಂತೆ. ಅವರು ಹೊಡೆದು ಓಡೋಗಿದಂತೆ ಯಾರು ಇವರು. ಅವ್ರಿಗೆ ಬಿಟ್ಟಿದ್ದಾರೆ, ಅದೇ ಕೇಳ್ತಾರದ್ದು. ಯಾಕೆ ಹೊಡೆದಿರಲ್ಲ ಅವ್ರಿಗೆ ಹುಡ್ಕೊಬೇಕಾಗಿತ್ತು. ಇವ್ರಿಗೆ ಯಾಕೆ ಹೊಡೆದಿದ್ರೆ? ಈಗ ಮುಂದೆ ಯಾರು ಮಾಡಿ ಹೋಗ್ತಾರೆ ಕಲ್ತನ, ಹಿಂದೆ ಅವ್ರಿಗೆ ಹಿಡ್ಕೊಂಡ್ರೆ ಆಗತ್ತಾ? ಇಲ್ಲಾಂದ್ರೆ ಪೊಲೀಸಿಗೆ ಕರ್ಕೊಂಡು ಹೋಗಿ ಹಂಗೆ ಹೊಡೆದಿದ್ದಾರೆ ನೋಡಿ, ನೀವು ಕೇಳಿ ನೋಡಿ ಅಂತ ಕೊಡಬೇಕು. ನೀವು ಯಾಕೆ ಹೊಡೆಯಕ್ಕೆ ಹೋಗ್ತೀರಾ? ಏನಾರು ಹೆಚ್ಚು ಕಡಿಮೆ ಆದಿದ್ದರೆ ಯಾರು ಜವಾಬ್ದಾರಿ? ಇರೋದು ಒಂದೊಂದು ಮಗ. ಒಂದು 3 ದಿನದಿಂದ ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರು ಏನೂ ಹೇಳಿರಲಿಲ್ಲ. ಈಗ ಒಂದು 3 ದಿನದಿಂದ ಮನೆಗೆ ಕಲ್ಲು ಹೊಡಿಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕೂತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ
ಅವ್ರು ಬಂದ್ಬಿಟ್ಟು ಏನು ಮತ್ಕಲ್ಲು ಹೊಡೆದಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ನಮ್ಮ ವಿಜಯಪುರದಲ್ಲಿ ಸಂತೋಷಣ್ಣ ಅಂತ ಹೇಳಿದ್ದಾರೆ. ಅವ್ರು ಹಿಡಿದಾದ್ಮೇಲೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಯಾವ ಸರ್ ಹೊಡೆಯೋದು ಕಲ್ಲು? ಅವರು ಹುಡುಗರು ಯಾವ ಹುಡುಗರು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ನಾವು ಎಷ್ಟು ಜನ ಇದ್ರು? 6 ಜನ ಡೈಲಿ ಬರೋರು, ಹಿಂದ್ಗಡೆ ಬರೋದು, ಮನೆ ಹಿಂದ್ಗಡೆ ಬರೋದು, ಅಲ್ಲೆಲ್ಲ ಅಬ್ಸರ್ವ್ ಮಾಡೋದು, ಇಲ್ಲ ಹುಡುಗಿರಿಗೆ ಕೆಟ್ಟ ಸುಮಾರು ಸತಿ ಕೆಟ್ಟ ಸತಿ ಎಲ್ಲ ಬೈತಾರೆ. ಅದು ಮನೆನೋ ಪಿಜಿನ? ಅದು ಮನೆ, ಅದು ನಾವು ಇರೋದು ಕ್ವಾರ್ಟರ್ಸ್, ಗೌರ್ಮೆಂಟ್ ಕ್ವಾರ್ಟರ್ಸ್. ಹಂಗಾಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದು ಹಂಗೇನಿಲ್ಲ ಸರ್, ನಮಗೆ ಯಾರಾದ್ರೇನು ಸರ್. ಯಾರು ಹುಡುಗರು? ಅವು ಮುಸ್ಲಿಂ ಹುಡುಗರು. ಮುಸ್ಲಿಮ್ ನಮಗೆ ನೋಡಲ್ಲ ಸರ್, ಏನೇ ಇಲ್ಲ. ನಮಗೆ ಏನಂದ್ರೆ ನಮಗೆ ಯಾರೇನು, ಹಿಂದೂ ಆದ್ರೇನು ಮುಸ್ಲಿಂ ಆದ್ರೆ ನಮಗೆ ಹೆಣ್ಮಕ್ಳು ಅದು ನ್ಯಾಯ ಕೊಡಿಸಿದ್ರೆ ಸಾಕು. ಎಷ್ಟು ದಿನ ಮಾಡ್ತಾ ಇದ್ರು ಸರ್? ಈಗ ಲಾಸ್ಟ್ ಒಂದು ವೀಕಿಂದ ಹೆಸರುಗಳನ್ನೆಲ್ಲ ಗೊತ್ತಾ ಸರ್ ನಿಮಗೆ? ಮುಖಾನೇ ಪರಿಚಯ ಎಲ್ಲ ಹೆಸರನ್ನೇ. ಅಂದರೆ ನೀವು ನೋಡಿದ ಅವ್ರು ಕಲ್ಲು ಹೊಡೆದಿದ್ದು? ಇವರು ಅಡ್ಡಾಕಿದ್ದಾರೆ, ಅಪ್ಪ ಅಮ್ಮ ತಂಗಿ ಅಡ್ಡಾಕಿದ್ದಾರೆ. ಒಂದು ವಾರದಿಂದ ಹಿಡಿತಾ ಇತ್ತು.